ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸ್ವರ ಸ್ಮೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೌರವಪೂರ್ಣ ಸ್ವಾಗತ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ದೀಪಂ ಜ್ಯೋತಿ ನಮೋಸ್ತುತೇ. ಆಕಾಶವಾಣಿ ಅನ್ನುವಂಥ ಹೆಸರನ್ನ ಕೊಟ್ಟಂತ ಹಿರಿಮೆ ನಮ್ಮ ಕನ್ನಡ ನಾಡಿನದ್ದು ಅನ್ನುವಂಥದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಹಳ ದೊಡ್ಡ ಒಂದು ಆಸರೆ ಈ ಆಕಾಶವಾಣಿ. ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. When you are speaking on radio, it is the voice that connects your heart. ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ನನ್ನ ಆಡಿ ಬೆಳೆದ ಅಂಗಳ ಅಂತ ಕರಿಬೋದು ಆಕಾಶವಾಣಿನ. All personnel of program, engineering and all other sections of Akashvani who have contributed immensely to the growth and success. ಎಲ್ಲರನ್ನೂ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಉಪಮಹಾನಿರ್ದೇಶಕರಾದ ಶ್ರೀ ಕೆಪಿ ಸಂಜೀವ್ ಅವರು ವೇದಿಕೆಗೆ ಬರಬೇಕು ಅಂತ ಗೌರವಪೂರ್ಣವಾಗಿ ಕೇಳ್ಕೊಳ್ತಾ ಇದ್ದೇನೆ. ಬೆಂಗಳೂರು ಆಕಾಶವಾಣಿ ಕೇಂದ್ರ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರು ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಧ್ಯಮ ಅಕಾಡೆಮಿಯ ಮುಖ್ಯಸ್ಥರಾದ ಅಧ್ಯಕ್ಷರಾದ ಶ್ರೀಮತಿ ಅಯೇಷಾ ಖಾನಂ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಗೌರವಪೂರ್ಣವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಗಾಯನ ಸಮಾಜದ ಅಧ್ಯಕ್ಷರು ಹಿರಿಯರು ಡಾಕ್ಟರ್ MRV ಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಗದಿತ ವಿಚಾರವನ್ನ ಮಂಡಿಸಲು ಆಗಮಿಸಿರುವ ನಮ್ಮ ನಿವೃತ್ತ ನಿರ್ದೇಶಕರು ಡಾಕ್ಟರ್ ಬಸವರಾಜ ಸಾದರ್ ಅವರು ವೇದಿಕೆಗೆ ಬರಬೇಕು. ಪ್ರಸಾರ ಭಾರತಿ ಆಕಾಶವಾಣಿ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು ವೇದಿಕೆಗೆ ಬರಬೇಕು. ಮತ್ತೊಬ್ಬರು ಸಂಪನ್ಮೂಲ ವ್ಯಕ್ತಿ ಅಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ರಂಗಭೂಮಿ ಕಿರುತೆರೆ ಕಲಾವಿದೆ ಡಾಕ್ಟರ್ MS ವಿದ್ಯಾ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಪ್ರಾರ್ಥನೆ ಚಾರುಮತಿ ಮತ್ತು ಜೆ ಶಿವಶಂಕರಿ ಅವರಿಂದ. ಪಾವನ ಗುರು ಪವನ ಪುರಾಧೀಶ ಮಾಶಯೇ 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 ಗುರು ಪವನ ಪುರಾಧೀಶ ಮಾಶಯೇ
जीवनधर सङ्काशम् जीवनधर सङ्काशम् कृष्णं गोलोकेशं जीवनधर सङ्काशम् कृष्णं गोलोकेशं जीवनधर सङ्काशं कृष्णं गोलोकेशं भावितनारदगिरीशं त्रिभुवनावनावेशं जीवनधर सङ्काशं कृष्णं गोलोकेशं भावितनारदगिरीशं त्रिभुवनावनावेशं पावनगुरु पवनपुराधीशमाश्रये गुरुपवनपुराधीशमाश्रये पूजितविधिपुरन्दरं राजितमुरलीधरं पूजितविधिपुरन्दरं राजितमुरलीधरं व्रजललनानन्दकरम् अजितमुदारम् पूजित विधिपुरन्दरं राजितमुरलीधरं व्रजललनानन्दकरम् अजितमुदारं कृष्णा स्मरशद शुभकाकरम् स्मरशद शुभकाकरं निरवधि करुणापूरं स्मरशद शुभकाकरं निरवधि करुणापूरं स्मरशद शुभकाकरं निरवधि करुणापूरं राधावदन चकोरं ललितासोदरं परं स्मरशद शुभकाकरं निरवधि करुणापूरं राधावदन चकोरं ललितासोदरं परं पावनगुरु पवनपुराधीशमाश्रये पावनगुरु पवनपुराधीशम् आश्रये ಧನ್ಯವಾದಗಳು. ಇಡೀ ಭಾರತ ದೇಶವನ್ನ ಒಟ್ಟಿಗೆ ಒಂದು ಕಡೆ ಕುಳಿತುಕೊಳ್ಳೋ ಹಾಗೆ ಮಾಡೋದು ಅಂದರೆ ಅದು ಕ್ರಿಕೆಟ್ ಮತ್ತೆ ಸಿನಿಮಾ ಅಂತ ಒಂದು ಮಾತಿದೆ. ಅಲ್ಲದೆ ಇವೆರಡು ಅಲ್ಲದೆ ಇನ್ನೊಂದಿದೆ ಅಂದರೆ ಅದು ಆಕಾಶವಾಣಿ. ಅಲ್ಲದೆ ಈ ಕ್ರಿಕೆಟ್ ಮತ್ತೆ ಸಿನಿಮಾ ಈ ಎರಡೂ ಕೂಡ ಮನೆಗಳನ್ನು ತಲುಪಿದ್ದು ಆಕಾಶವಾಣಿ ಮೂಲಕ ಅನ್ನೋದನ್ನು ಕೂಡ ನಾವು ಮರಿಬಾರದು. ಭಾಷೆ ಮತ್ತು ಸಂಗೀತ ಇವು ಹೇಗಿರಬೇಕು ಅನ್ನುವ ಅನಂತ ಸಾಧ್ಯತೆಗಳನ್ನು ಕಲ್ಪಿಸಿಕೊಟ್ಟಿದ್ದು ಆಕಾಶವಾಣಿ. ನಿಮ್ಮೆಲ್ಲರ ಪ್ರೀತಿಯ ವಾಣಿ, ಹೃದಯದ ವಾಣಿ ಆಕಾಶವಾಣಿ. ಆಕಾಶವಾಣಿ ಮನಸ್ಸಿನ ಮಾತು, ಸಮಾಜದ ಅಂತರಂಗ, ಮುದ ನೀಡುವ, ಪರವಶಗೊಳಿಸುವ ಧ್ವನಿ ಮಾಯೆ, ಶುದ್ಧ ಸಂಗೀತದ ಆನಂದ ಲಹರಿ, ಸ್ವರ ಸ್ಮೃತಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು ಅಂತ ಅತಿಥಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ
शत्रुबुद्धिविनाशाय दीपं ज्योति नमोऽस्तु ते। ಸ್ವರಸ್ಮೃತಿ ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಗಣ್ಯರಿಗೆ ಸ್ವಾಗತ. ಈಗ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರಿಂದ ನಿಮ್ಮೆಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ಬಹಳ ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಜಗತ್ತಿನ ಒಂದು ಪ್ರಮುಖವಾದಂಥ ಪ್ರಸಾರ ಮಾಧ್ಯಮ ಆಕಾಶವಾಣಿಗೆ ಈಗ 90 ವರ್ಷಗಳ ಹರೆಯ. ಬೇಂದ್ರೆಯವರ ಕವನದ ಸಾಲುಗಳು ಇಲ್ಲಿ ಪ್ರಸ್ತುತ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಓ ಶ್ರೋತ್ರಿಯನೇ ಶ್ರೋತಾರ ಕೇಳು, ಇದು ನಭೋವಾಣಿ. ನಾನು ಬಾಯಿ, ನೀನು ಕಿವಿ. ಬಾನ ಕಡಲಲ್ಲಿ ತೇಲಿಬಿಟ್ಟ ಈ ನುಡಿದೋಣಿ ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯ ಕಟ್ಟೀತು. ನೀನೆಲ್ಲೇ ಇರು, ಕೇಳುವ ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ಭಾರತದ ಪ್ರಸಾರ ಸೇವೆಗೆ ಆಕಾಶವಾಣಿ ಅನ್ನುವಂಥ ಹೆಸರನ್ನು ಕೊಟ್ಟಂಥ ಹಿರಿಮೆ ನಮ್ಮ ಕನ್ನಡ ನಾಡಿನದ್ದು ಅನ್ನುವಂಥದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆ. ಕನ್ನಡ ನಾಡಿನಲ್ಲಿ ಮೊದಲ ಬಾನುಲಿ ಕೇಂದ್ರ ಸ್ಥಾಪನೆಯಾಗಿದ್ದು ಮೈಸೂರಿನಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿಯವರು ತಮ್ಮ ಮನೆಯಲ್ಲಿಯೇ ತಮ್ಮ ಆಸಕ್ತಿಗಾಗಿ ಒಂದು ಸಣ್ಣ ಬಾನುಲಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ವಿದ್ಯುಕ್ತವಾಗಿ 1935 ಸೆಪ್ಟೆಂಬರ್ 10 ಇದು ಪ್ರಾರಂಭವಾಗುತ್ತೆ. ಈಗ ಆಕಾಶವಾಣಿಗೆ 90 ತುಂಬಿ 91ಕ್ಕೆ ಈಗ ಮುನ್ನಡಿ ಇಡುವಂತಹ ಒಂದು ಸಂದರ್ಭ ಇದು. ಆಕಾಶವಾಣಿ ಶತಕದತ್ತ ದಾಪುಗಾಲ ಹಾಕ್ತಾ ಇದೆ ಮತ್ತು ದೃಢವಾದ ಹೆಜ್ಜೆಗಳನ್ನು ಇಡ್ತಾ ಇದೆ. ಬಾನುಲಿ ಪ್ರಸಾರ ವ್ಯವಸ್ಥೆಗೆ ಆಕಾಶವಾಣಿ ಅನ್ನುವಂತಹ ಹೆಸರನ್ನು ಕಸ್ತೂರಿಯವರು ಕೊಡ್ತಾರೆ. ಅದನ್ನು ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿಯವರು ಅಂಗೀಕರಿಸಿ ಅದನ್ನು ದೃಢೀಕರಿಸ್ತಾರೆ. ನಂತರದ ದಿನಗಳಲ್ಲಿ ವಿಶೇಷ ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಕಾಶವಾಣಿ ಅನ್ನುವಂಥ ಕವನವೊಂದನ್ನೇ ಬರೀತಾರೆ. ಆಕಾಶವಾಣಿ ಈಗ ವಿಶ್ವದ ಅತಿದೊಡ್ಡ ಪ್ರಸಾರ ಜಾಲ ಹೊಂದಿರುವಂತಹ ಒಂದು ವ್ಯವಸ್ಥೆ. ಸದ್ಯ ಈಗ ದೇಶಾದ್ಯಂತ 591 ಪ್ರಸಾರ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಒಟ್ಟು 13 ಕೇಂದ್ರಗಳಿವೆ. ಈ 13 ಕೇಂದ್ರಗಳಿಂದಲೂ ಕೂಡ ಈ ನೆಲದ ನಾಡು ನುಡಿ ಸಂಸ್ಕೃತಿ ಪರಂಪರೆಗಳಿಗೆ ಸಮರ್ಥ ಧ್ವನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆಕಾಶವಾಣಿ ಕೇಂದ್ರಗಳು. ಇಲ್ಲಿನ ಎಲ್ಲ ಸಾಹಿತ್ಯಕ ಚಳುವಳಿಗೂ ಕೂಡ ಆಕಾಶವಾಣಿ ಸ್ಪಂದಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸಂಗೀತದ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಸದಾಕಾಲ ಪ್ರಯೋಗ ಶಾಲೆಯಾಗಿ ಕೆಲಸ ಮಾಡಿರೋಂಥ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಆಕಾಶವಾಣಿ ಒಂದು ಮುಕ್ತ ವಿಶ್ವವಿದ್ಯಾನಿಲಯ ಇದ್ದ ಹಾಗೆ. ಇಲ್ಲಿಂದ ವಿಶ್ಲೇಷಿಸದೇ ಇರುವಂಥ ಯಾವ ಸಂಗತಿಗಳು ಇಲ್ಲ ಅಂಥೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿಯ ವಾರ್ತೆ ಅತ್ಯಂತ ನಿಖರವಾದದ್ದು, ಸತ್ಯವಾದದ್ದು, ನಿಷ್ಠುರವಾದದ್ದು ಮತ್ತು ನಂಬಲರ್ಹ ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆಯೇ ಸಮಯವೂ ಕೂಡ ಆಕಾಶವಾಣಿಗೆ ಸಮಯಕ್ಕೆ ಅತ್ಯಂತ ಮಹತ್ವ ಇರುವಂಥದ್ದು. ಈಗ ಆಕಾಶವಾಣಿಗೆ 90 ತುಂಬಿರುವ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸಂಭ್ರಮಿಸೋದಕ್ಕೆ ಸೇರಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಶೀರ್ಷಿಕೆ ಸ್ವರಸ್ಮೃತಿ. ನಮ್ಮ ಭವ್ಯ ಪ್ರಸಾರ ಪರಂಪರೆಯ ವಿಶಿಷ್ಟ ಕಾಣ್ಕೆಗಳ ನೆನಪುಗಳ ಚಿತ್ತಾರ ಈ ವೈಭವದ ಮೆರವಣಿಗೆ. ಆಕಾಶವಾಣಿಯ ನಿವೃತ್ತ ನಿಲಯದ ನಿರ್ದೇಶಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಸದಸ್ಯರು ಆಗಿರುವ ಡಾಕ್ಟರ್ ಬಸವರಾಜ್ ಸಾದರ್ ಅವರು ನಿಮ್ಮೆಲ್ಲರ ಪರವಾಗಿ, ಆಕಾಶವಾಣಿಯ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಆಕಾಶವಾಣಿ ಸಂಗೀತದ ಕುರಿತು ಹೆಸರಾಂತ ಸಂಗೀತಜ್ಞರು ಹಾಗೂ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರು ಆಗಿರುವ ಡಾಕ್ಟರ್ ಎನ್ ರಘು ಅವರಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಆಕಾಶವಾಣಿ ನಾಟಕಗಳ ಕುರಿತು ತಮ್ಮ ಬಾಲ್ಯದಿಂದಲೂ ಕೂಡ ಈ ಮಾಧ್ಯಮದೊಂದಿಗೆ ಅವಿನಾಭಾವ ಸಂಬಂಧವನ್ನು ಇರಿಸಿಕೊಂಡು ಶಿಕ್ಷಣ ತಜ್ಞೆಯಾಗಿ ಕಲಾವಿದೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ MS ವಿದ್ಯಾ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಆತ್ಮೀಯವಂತ ಸ್ವಾಗತ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಶ್ರೀಮತಿ ಆಯೇಷಾ ಖಾನಂ ಅವರು ಆಗಮಿಸಿದ್ದಾರೆ. ಅವರು ಆಕಾಶವಾಣಿಯ ಸೋದರ ಸಂಸ್ಥೆ ದೂರದರ್ಶನದಲ್ಲಿ ಹಲವು ವರ್ಷಗಳ ಕಾಲ
ವಿಶೇಷವಾದಂಥ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆಕಾಶವಾಣಿಯ ಕುರಿತು ಅಪಾರ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಆಕಾಶವಾಣಿಗೂ ಬೆಂಗಳೂರು ಗಾಯನ ಸಮಾಜಕ್ಕೂ ಒಂದು ಅವಿನಾಭಾವವಂತಹ ಸಂಬಂಧ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗಾಯನ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಆಕಾಶವಾಣಿಗೆ ಸದಾಕಾಲ ಸ್ಪಂದಿಸ್ತಾ ಇದ್ದಾರೆ. ಅದರ ಈಗಿನ ಅಧ್ಯಕ್ಷರಾಗಿರುವ ಡಾಕ್ಟರ್ MRV ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆಕಾಶವಾಣಿಯ ಪರವಾಗಿ ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ KP ಸಂಜೀವ್ ಅವರು ವಹಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಈಗ ಶ್ರೀಯುತರಾದ ಡಾಕ್ಟರ್ MRV ಪ್ರಸಾದ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಗೌರವಪೂರ್ಣವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಮ್ಮೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ, ಗಾಯನ ಸಮಾಜಕ್ಕೆ ಈಗ 121 ವರ್ಷ. ನಾವು ನಮ್ಮ ಸಹಯೋಗದಲ್ಲಿ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ ಆಕಾಶವಾಣಿಗೆ 90 ವರ್ಷ. ಎಲ್ಲ ಬಹಳ ಹಿರಿಯ ಮುತ್ಸದ್ದಿಗಳು. ಆದರೆ ಇದನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಈಗ ಇರ್ತಕ್ಕಂಥವ್ರು ಕೂಡ ಬಹಳಷ್ಟು ಆಸಕ್ತಿಯಿಂದ ಭಾಳ ವಿಶ್ವಾಸದಿಂದ ನಡೆಸ್ಕೊಂಡು ಹೋಗ್ತಿರ್ತಾರೆ. ಇವತ್ತಿನ ದಿವಸದ ಎಲ್ಲ ಪ್ರಮುಖ ಉತ್ತಂಕ ಮಟ್ಟಕ್ಕೆ ಇರತಕ್ಕಂಥ ಕಲಾವಿದರು ಅವರ ಹೆಸರನ್ನು, ಅವರ ಒಂದು ಟ್ಯಾಲೆಂಟನ್ನು ತೋರಿಸಿರ್ತಕ್ಕಂಥದ್ದು ಆಕಾಶವಾಣಿಯಿಂದಲೇ. ಅವರೆಲ್ಲ ಪಾಪ್ಯುಲರ್ ಆಗಿರೋದು, ತಮ್ಮೆಲ್ಲರಿಗೂ ಸಂತೋಷಪಡಿಸ್ತಕ್ಕಂಥವರು ಆಕಾಶವಾಣಿ ಕಲಾವಿದರು ಮಾತ್ರ. ಅಂದರೆ ಆಕಾಶವಾಣಿಯಿಂದ ಬಿತ್ತರಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಹಳ ದೊಡ್ಡ ಒಂದು ಆಸರೆ ಈ ಆಕಾಶವಾಣಿ. ಇವತ್ತಿಗೂ FM ಅದೆಲ್ಲ ಭಾಳ ಪಾಪ್ಯುಲರ್ ಆಗಿದೆ. ಈಗಿನ ಯುವಕರಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲದಿರೋರಿಗೆ ಎಲ್ಲ ಏನು ಬೇಕೋ ಎಲ್ಲ ಸಿಗ್ತಾ ಇದೆ. ಆದರೆ ಶಾಸ್ತ್ರೀಯ ಸಂಗೀತವೇ ನಮ್ಮ ಜೀವಾಳ, ಕರ್ನಾಟಕದ ಒಂದು ಹೆಸರುವಾಸಿ. ಇವತ್ತಿಗೆ ನೀವು ನಾರ್ತಲ್ಲಿ ಯಾವ ಭಾಗದಲ್ಲಿ ಹೋದರೂ ಈ ಸಂಗೀತವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತಲೇ ಕರೀತಾರೆ ವಿನಃ ಬೇರೆ ಹೆಸರಲ್ಲಿ ಕರೆಯೋಕ್ಕೆ ಸಾಧ್ಯವಿಲ್ಲ. ಉತ್ತರಾದಿ ಸಂಗೀತ ಬಿಟ್ಟರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ. ಇಂಥ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಅವರಿಗೆಲ್ಲ ಎಂಕರೇಜ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಇವತ್ತಿನ ಮತ್ತೋರ್ವ ಅತಿಥಿ ಶ್ರೀಮತಿ ಆಯೇಷಾ ಖಾನಂ ಅವರು. ಮೂಲತಃ ಅವರು ಕಲಬುರಗಿಯವರು, ಹಿರಿಯ ಪತ್ರಕರ್ತೆ. ದೂರದರ್ಶನದಲ್ಲಿ ಅವರು ಕರೆಸ್ಪಾಂಡೆಂಟ್ ಆಗಿದ್ದರು. ಬಹಳಷ್ಟು ಸುದ್ದಿಗಳನ್ನು ಅವರು ಆಗ ನೀಡ್ತಾ ಇದ್ದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ದೂರದರ್ಶನದಿಂದ ಹೋದಂತಹ ಒಬ್ಬರು ಮಹಿಳೆ ಅಂದರೆ ನಮಗೆ ನಿಜವಾಗಿ ತುಂಬ ಹೆಮ್ಮೆಯ ಸಂಗತಿ. ಹಾಗೆ ಅವರು ಈ ಸ್ಥಾನಕ್ಕೆ ಬಂದಿರುವ ಮೊದಲ ಮಹಿಳೆ ಅನ್ನೋದು ಕೂಡ ತುಂಬ ಖುಷಿ ಕೊಡುವಂತಹ ಸಂಗತಿ. ಆಯೇಷಾ ಖಾನಂ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೌರವಾನ್ವಿತ ವೇದಿಕೆಯ ಗಣ್ಯರೇ, ಹಿರಿಯ ಹಾಗೂ ಸಮಕಾಲೀನ ಕಲಾವಿದ ಮಿತ್ರರೇ ಮತ್ತು ಎಲ್ಲರಿಗೂ ನಮಸ್ಕಾರ. ನನಗೆ ಇದು ಒಂಥರ ಹೋಮ್ ಕಮಿಂಗ್ ಇತ್ತು. ನಮಸ್ಕಾರ. ये आकाशवाणी विविध भारती का संचारण, विविध भारती देश की सुरीली धड़कन. ಇದು ಆಕಾಶವಾಣಿ ಬೆಂಗಳೂರು. ಬೇಸ್ ಬರಲ್ಲ? ನೋ, ಅಬ್ಸಲ್ಯೂಟ್ಲಿ ನಾಟ್, ಬಿಕಾಸ್ ಐ ಆಮ್ ನಾಟ್ ಎ ರೇಡಿಯೋ ವಾಯ್ಸ್. ನಾನು ಟೆಲಿವಿಷನಲ್ಲಿ ಕೆಲವು ಲೈವ್ಸ್ ಮಾಡಿದ್ದೀನಿ. ಅಬೌಟ್ 28 years ಟೆಲಿವಿಷನ್ ಕೆಲಸ ಮಾಡಿದ್ದೀನಿ. ಆದರೆ ರೇಡಿಯೋ ಇಸ್ ಎ ಡಿಫ್ರೆಂಟ್ experience. You have to be born with a golden voice. You have to be born with a vibrant voice. So adu nammali ellarigu baralla adu. Some are God gifted. Some are born with this golden voice. And on television ನೀವು ಮಾತಾಡುವಾಗ ಟೆಲಿವಿಷನ್ ಅಲ್ಲಿ ನಾವು ಬರ್ತೀವಿ, ನೀವು ನಮ್ಮನ್ನೆಲ್ಲ ನೋಡ್ತೀರಾ. ಸೊ ದ ಅಟೆನ್ಷನ್ ವಿಲ್ ಬಿ ಡಿವೈಡೆಡ್. ಅವ್ರು ಏನು ಹಾಕೊಂಡು ಬಂದಿದ್ದಾರೆ, ಯಾವ ಥರ ಡ್ರೆಸ್ ಇದೆ, ಕೈಯಲ್ಲಿ ಮೈಕ್ ಹೇಗೆ ಹಿಡ್ದಿದ್ದಾರೆ, ಅದೆಲ್ಲ ನೋಡ್ತಾ ಇರ್ತಾರೆ. ಆದರೆ when you are speaking on radio, it is the voice that connects your heart. And it is this voice that has made Akashvani, Desh ki Surili Dhadkan. It is the fabric of our nation. So please give a big round of applause, thundering applause till we here in Delhi for Akashvani at 90 years.
ಇಂದು ಕಲಾವಿದರ ಹೆಮ್ಮೆಯ ಈ ವೇದಿಕೆಯಲ್ಲಿ ಭಾರತದ ಸಂಸ್ಕೃತಿ ವಾಹಿನಿ ಆಕಾಶವಾಣಿ 90 ಇಯರ್ಸ್ ಸುದೀರ್ಘ ಹಾಗೂ ಯಶಸ್ವಿ ಪಯಣವನ್ನು ಸಂಭ್ರಮಿಸುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಈ ಸುದೀರ್ಘ ಪಯಣದಲ್ಲಿ ಆಕಾಶವಾಣಿಯು ಕೇವಲ ಒಂದು ರೇಡಿಯೋ ಕೇಂದ್ರವಾಗಿ ಉಳಿಯದೆ ಪ್ರತಿಯೊಬ್ಬ ಭಾರತೀಯನ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. Obviously, it is very true. ಪ್ರಸಾರ ಭಾರತಿಯಲ್ಲಿ ಕೆಲಸ ಮಾಡುವಾಗ once again I connected with Akashvani. You know, in childhood, we have all grown up listening to radio. We have all grown up listening to, that was the only way of entertainment when we were young. And my favorite one was Fauji Bhaiyon Ki Pasand and Jaymala. And also Hawa Mahal. I was very crazy about Hawa Mahal. Those days namatra dramas no TV irlilla. So Hawa Mahal used to be so crazy. Nanu ಮತ್ತೆ ನಮ್ಮ sister radio ಮೇಲೆ they used to put radio on top, so that children don't reach out. So table ಹಾಕಿ ಟೇಬಲ್ ಮೇಲೆ ನಿಂತು ಕೇಳ್ತಾ ಇದ್ವಿ Hawa Mahal. So ಆ ತರ radio craze ಇತ್ತು. So this revived, ನಾನು connect ಆಯ್ತು when I worked for Prasar Bharati for 10 years in Doordarshan. ಮತ್ತೆ ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ನಾನು ಹೇಳಬೇಕಂದ್ರೆ ರೇಡಿಯೋ ಹ್ಯಾಸ್ ಬಿನ್ ರಿವೈವ್ಡ್ ಬೈ ನನ್ ಅದರ್ ದೆನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವರು ಮಾಸಿಕ ರೇಡಿಯೋ ಕಾರ್ಯಕ್ರಮವಾದ ಮನ್ ಕಿ ಬಾತ್ ಭಾರತದಲ್ಲಿ ರೇಡಿಯೋ ಆಲಿಸುವ ಸಂಸ್ಕೃತಿಯನ್ನು ಯಶಸ್ವಿಯಾಗಿ ದೇಶದ ಪ್ರಮುಖ ಸಂವಹನ ವೇದಿಕೆಯಾಗಿ ಪರಿವರ್ತಿಸಿದೆ. ಇಟ್ಸ್ ಟ್ರೂ, ಇಟ್ ಈಸ್ ಅ ಕ್ರೇಜ್. ಮನ್ ಕಿ ಬಾತ್ ಆಕಾಶವಾಣಿ ಮತ್ತೆ ರೇಡಿಯೋ ರಿವೈವ್ ಮಾಡಿದೆ. ಇಡೀ ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ಇದು ರಿವೈವ್ ಆಗಿದೆ. ನಾವು ಮನ್ ಕಿ ಬಾತ್ ಮೊದಲು ಆಕಾಶವಾಣಿಯಲ್ಲಿ ಇಟ್ ಈಸ್ ಅ ಬ್ರ್ಯಾಂಡ್ ಆಫ್ ಆಕಾಶವಾಣಿ. ಆಮೇಲೆ ದೂರದರ್ಶನ್ ಸ್ವಲ್ಪ ಹೈಜಾಕ್ ಮಾಡಿ ವಿಜುವಲ್ಸ್ ಎಲ್ಲ ಹಾಕಿ ಈಗ ದೂರದರ್ಶನ್ ಅಲ್ಲಿ ಬರ್ತಾ ಇದೆ. ಸೊ ನಾವು ಅದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ವಿ. ಅದು ಕರೆಕ್ಟ್ ವಿಜುವಲ್ಸ್ ಬರಬೇಕು, ವಿ ಹ್ಯಾವ್ ಟು ಮ್ಯಾಚ್ ವಾಟ್ PM is saying. ತುಂಬಾ ಕಷ್ಟ ಕೆಲಸ ಅದು. ಬಟ್ ಆದ್ರೆ ಇಟ್ ಈಸ್ ಆಕಾಶವಾಣಿ ಬ್ರ್ಯಾಂಡ್ ಪ್ರೋಗ್ರಾಮ್. ಸೊ ನಾವು ದೂರದರ್ಶನಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ಅಕ್ಟೋಬರ್ 2014 ಅಲ್ಲಿ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಮನ್ ಕಿ ಬಾತ್ ಇಂದ ಐ ಹ್ಯಾವ್ ನಿಯರ್ಲಿ ಕವರ್ಡ್ 100th ಮನ್ ಕಿ ಬಾತ್. ಫಾರ್ ಮಿ ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಇಟ್ ಯೂಸ್ ಟು ಬಿ ಗ್ರೇಟ್ ಕನೆಕ್ಟ್ ವಿತ್ ದ ಪೀಪಲ್. ನಾವು ಎಲ್ಲಿ ರೂರಲ್ ಏರಿಯಾಸ್ ಹೋದ್ರು, ಎಲ್ಲೂ ನಮಗೆ ಅಸೈನ್ಮೆಂಟ್ ಸಿಗ್ತಾ ಇತ್ತು. ವೆನ್ ಪ್ರೈಮ್ ಮಿನಿಸ್ಟರ್ ಇಸ್ ಟಾಕಿಂಗ್ ಆನ್ ರೇಡಿಯೋ, ನೀವು ಆಡಿಯನ್ಸ್ ಅದು ಕೇಳ್ತಾ ಇರೋದು ವಿಜುವಲ್ಸ್ ತಗೊಂಡು ಬರಬೇಕು ಅಂತ. ಸೊ ಮೊದಲು ನಾವು ಹೋಗ್ತಾ ಇದ್ವಿ. People didn't have radios. They used to start their car radio on ಮಾಡಿ ಕೇಳ್ತಾ ಇದ್ರು, ಅಥವಾ ಮೊಬೈಲಲ್ಲಿ ಕೇಳ್ತಾ ಇದ್ರು. ಮತ್ತೆ ನಮಗೆ ಶೂಟ್ ಮಾಡಿ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಆಮೇಲೆ ನಾನು ಬಂದು ವಾಪಸ್ ನಮ್ಮ ದೂರದರ್ಶನ್ ಡೈರೆಕ್ಟರ್ ಇದ್ರು ಅವಾಗ ರವಿದಾ ಅವ್ರಿಗೆ ಹೇಳಿದೆ, ತುಂಬಾ ಕಷ್ಟ ಆಗ್ತದೆ, ಈ ತರ ಶೂಟ್ ಮಾಡೋಕ್ಕಾಗಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ದೂರದರ್ಶನ್ ಪರ್ಚೇಸ್ ರೇಡಿಯೋ. ನಾನು ಆ ರೇಡಿಯೋ ತಗೊಂಡು ಹೋಗಿ ರೂರಲ್ ಏರಿಯಾಸ್, ಫಾರ್ಮರ್ಸ್, ಟೀಚರ್ಸ್ ಯಾವ್ಯಾವ ಟಾಪಿಕ್ ಇರ್ತದೆ, ಆವಾಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಟಾಪಿಕ್ಸ್ ಇತ್ತು. So we used to put it there, and when Man Ki Baat started, we used to play the radio. So I mean, then we used to shoot it, people listening to the radio. So slowly, this became so popular. Then radio came back in demand. Radio is revived now. So that is one of the greatest thing and wonderful way that Prime Minister has connected with radio, and Akashvani is now the leading medium for connecting people across the country. Friends, let me tell you, Prasar Bharati is such a great place to work. Be it Akashvani or Doordarshan, starting ಏನಾದ್ರು big event ಬಂದ್ರೆ first we all become numb. ಇಷ್ಟು ದೊಡ್ಡ event ಮಾಡಬೇಕಲ್ಲ. And then there's so many problems, there are so many bureaucratic delays, there are so many रुकावटों के लिए खेद होती है, बहुत चीजें होती है in between. But on the day of that event, I don't know what happens. Everything falls in line. Everything falls in line, and the show is best. Be it radio, be it Akashvani, or be it Doordarshan, it happens the best. So something, I feel there is a divine force, working behind this kind of organization, or behind the people who are so dedicated in giving their best to the work they take up. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ನೋಡಿದರೆ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳು, ಗಾಯಕರು ಹಾಗೂ ರಂಗಕರ್ಮಿಗಳು ಆಕಾಶವಾಣಿಯ ಒಡನಾಟದಲ್ಲೇ ಬೆಳೆದವರು. ಎಷ್ಟೋ ಜನರಿಗೆ ಬೆಳಗಿನ ಸುಪ್ರಭಾತದಿಂದ ಹಿಡಿದು ರಾತ್ರಿ ರಂಗನಾಟಕಗಳವರೆಗೆ ಆಕಾಶವಾಣಿಯೇ ಕಲೆ ಪಾಠಶಾಲೆಯಾಗಿತ್ತು. ನಿಮ್ಮೆಲ್ಲರಿಗೂ ಆಕಾಶವಾಣಿ ಕೇವಲ ಒಂದು ಮಾಧ್ಯಮವಲ್ಲ, ಅದು ನಮ್ಮ ಭಾವನೆಗಳನ್ನು, ಕಲೆಯನ್ನು ಕೋಟ್ಯಾಂತರ ಹೃದಯಗಳಿಗೆ ತಲುಪಿಸಿದ ಒಂದು ಪವಿತ್ರ ದೇಗುಲ. ಸೊ ದಟ್ ಈಸ್
that is something sacred. I feel connecting with the mediums like Prasar Bharati, Akashvani, and Doordarshan. So ಇಂದಿನ ಡಿಜಿಟಲ್ ಯುಗದಲ್ಲೂ ಆಕಾಶವಾಣಿಯ ಧ್ವನಿ ಗಾಂಭೀರ್ಯ ಕಡಿಮೆಯಾಗಿಲ್ಲ. ಸೊ ಡಿಜಿಟಲ್ ಯುಗದಲ್ಲಿ ನಾವು we have changed medium to medium. We have got Netflix, we have got so many different mediums, but Akashvani's influence has not reduced. And also we at Karnataka Media Academy ನಾವು ಈಗ ರೇಡಿಯೋನ ಮಾಧ್ಯಮ ಯೂಸ್ ಮಾಡಿ ಹೇಗೆ ಇದನ್ನ ಯಂಗರ್ ಜನರೇಷನ್ನ ಕನೆಕ್ಟ್ ಮಾಡಿ, ಕಮ್ಯುನಿಟಿ ರೇಡಿಯೋ ಹೇಗೆ ಕನೆಕ್ಟ್ ಮಾಡಿ ಅಂತ ನಾವು ವಿ ಆರ್ ಮೇಕಿಂಗ್ ಎಫರ್ಟ್ಸ್ to connect with radio once again. And our dynamic member of Karnataka Media Academy, Shankar Narayan ji, has also been giving ideas, to make radio an tool for empowerment of media. So we are working hard to make this and bring it more closer to the younger generation. Podcast is one thing. Podcast also an audio program ittu. Iga adu video program agide. Podcast was just an audio thing. So that has also become no video. People, just want to show their faces. But podcast sanctity is maintained only when you hear the voice, when you hear the emotions. So I feel, the medium should remain as it is in its originality. So in Karnataka Media Academy also, we are trying to bring in a culture of podcast so that we bring senior artists to the audience more closer in a different way. ಅವರ ಮನ್ ಕಿ ಬಾತ್ ನಾವು ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು ಅಂತ ನಾವು ಪ್ರಯತ್ನ ಮಾಡಬೇಕು ಅಂತ ಐಡಿಯಾ ನಮ್ಮಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಸೊ ವಿ ಆರ್ ಮೇಕಿಂಗ್ ಅವರ್ ಬೆಸ್ಟ್ ಟು ಡೂ ದಟ್. ಈ ಐತಿಹಾಸಿಕ ಮೈಲಿಗಲ್ಲಿನ ಸಂದರ್ಭದಲ್ಲಿ ಆಕಾಶವಾಣಿಯ ಬೆಳವಣಿಗೆಗೆ ಶ್ರಮಿಸಿದ ಎಲ್ಲ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ, ಕಲಾವಿದರು ಮತ್ತು ಮುಖ್ಯವಾಗಿ ಕೋಟ್ಯಾಂತರ ಶ್ರೋತೃಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. So let us stay tuned in to Akashvani, and we will all get together again when it turns 100 years. Thank you so much. ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರು ಹಾಗೂ ದಕ್ಷಿಣ ವಲಯ ತಾಂತ್ರಿಕ ಉಪಮಹಾನಿರ್ದೇಶಕರು ಶ್ರೀ KP ಸಂಜೀವ್ ಅವರು ಮಾತನಾಡಲಿದ್ದಾರೆ. So at this occasion, I want to remember with gratitude all personnel of program, engineering, and all other sections of Akashvani who have contributed immensely to the growth and success of Akashvani in these 90 years. As we celebrate 90 years of broadcasting excellence, we are also looking to the future. Akashvani has seamlessly adapted to the digital age. We are now present on the News on Air app, digital streaming platforms, and social media, ensuring our historic heartbeat continue to resonate with modern and young minds. Thank you. ಸಾರಸ್ವತ ಸಂಚಯ ಇದರ ಪ್ರಮುಖ ಅಂಗಕ್ಕೆ ನಾವು ಹೋಗೋಣ. ವಿವಿಧ ವಿಚಾರಗಳನ್ನು ಆಕಾಶವಾಣಿ ಹೇಗೆ ಜನರಿಗೆ ತಲುಪಿಸ್ತು, ಅದರ ಆಯಾಮಗಳು ಏನಿದ್ವು, ಸ್ವರೂಪ ಏನಿತ್ತು, ಮತ್ತೆ ಆ ಪ್ರಯತ್ನಶೀಲತೆಗೆ ಸಿಕ್ಕ ಪ್ರತಿಕ್ರಿಯೆ ಮತ್ತೆ ಶ್ರಮ, ಈ ಎಲ್ಲ ವಿಚಾರಗಳ ಒಂದು ಸಣ್ಣ ನೆನಪಿನ ಲಹರಿ. ಈಗ ಸಂಗೀತ, ಭಾಷೆ, ಸಾಹಿತ್ಯ, ನಾಟಕ, ರೂಪಕಗಳು ಇದೆಲ್ಲ ನೆನೆಸ್ಕೊಳ್ತಾ ಇದ್ದ ಹಾಗೆ ಚಿತ್ರಗಳು ನಮ್ಮ ಕಣ್ಮುಂದೆ ಬರುವಂಥದ್ದು. ಇದು ಆಕಾಶವಾಣಿಯ ಜೀವದ್ರವ್ಯ. ಈ ಬಗ್ಗೆ ಮಾತಾಡಲಿದ್ದಾರೆ ನಮ್ಮ ಡಾಕ್ಟರ್ ಬಸವರಾಜ ಸಾದರ್ ಅವರು. ಸಾಹಿತ್ಯ ಮತ್ತು ಆಕಾಶವಾಣಿ ಸಾಹಿತ್ಯ ಈ ಎರಡನ್ನೂ ಸಮೃದ್ಧಗೊಳಿಸಿದವರು ನಮ್ಮ ಡಾಕ್ಟರ್ ಬಸವರಾಜ ಸಾದರ್ ಅವರು. ನಿವೃತ್ತ ನಿಲಯ ನಿರ್ದೇಶಕರು, ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ಸದಾ ಕ್ರಿಯಾಶೀಲರು ಅವರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ ಹೌದು. ಡಾಕ್ಟರ್ ಬಸವರಾಜ ಸಾದರ್ ಅವರು ಸಾಹಿತ್ಯ, ಆಕಾಶವಾಣಿ ಸಾಹಿತ್ಯ ಏನು ಮಾತಾಡ್ತಾರೆ ಅಂತ ಕೇಳೋಣ. ಡಾಕ್ಟರ್ ಬಸವರಾಜ ಸಾದರ್. ಆಕಾಶವಾಣಿಗೆ 90 ತುಂಬ್ತಾ ಇರುವ ಈ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವ ಎಲ್ಲ ಕೇಳುಗರಿಗೂ ಮೊದಲು ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಿವೃತ್ತರಾಗಿ 8, 10, 15 ವರ್ಷ ಆದರೂ ಕೂಡ ಮತ್ತಷ್ಟು ತರುಣರಾಗುತ್ತಿರುವ ಆಕಾಶವಾಣಿ ನಿವೃತ್ತ ಸಿಬ್ಬಂದಿಯವರೇ, ನನ್ನ ಹಾಗೆ ತಲೆ ಖಾಲಿಯಾದರೂ ಬಣ್ಣವನ್ನು ಕೂಡ ಹಚ್ಚಿಕೊಂಡು ತಾರುಣ್ಯವನ್ನು ತೋರಿಸ್ತಾ ಇರುವ ಸ್ನೇಹಿತರೆ, ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದರೆ
ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂಥ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನು, ಬಹುಜನರ ಸುಖವನ್ನು ಬಯಸುವಂಥವು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲ MA ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂಥ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನು ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನು ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನ ಇಲ್ಲಿ ಹೇಳಕ್ಕೆ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಈ ಭೂಮಿಯ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಆ ಗರಿ ಮಿದುರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದಿರು ಸಿಗುತ್ತೆ, ಅದನ್ನು ಪುಟಕ್ಕಿಟ್ಟು ಚಿನ್ನ ಮಾಡೋದು. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ. ಈ ಭೂಮಿಗೀತ ಕವಿತೆ ಹುಟ್ಟಿದ್ದೇ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೂ ರೋಮಾಂಚನ. ಭೂಮಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನ ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನವ್ಯ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನು ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನು ಆರಂಭಿಸಿದ ME ಗೋಪಾಲಸ್ವಾಮಿಯವರು ಪ್ರಸ್ತಾಪ ಮಾಡಿದರು, ನಮ್ಮ ಶಂಕರ ನಾರಾಯಣವರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಕೊಳ್ತಾ ಹೋದರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು, ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂಥ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ, ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷಪಟ್ಟಿದ್ದೆವು. ಉದಾಹರಣೆಗೆ ನಮ್ಮ ಆರ್ಕೇವಲ್ಲಿ ಅಲ್ಲಿ ಇರುವಂಥ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನು ನಾವು ನೋಡಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿಯವರು ಇಬ್ಬರನ್ನು ಬಿಟ್ಟರೆ ಉಳಿದ 6 ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992ರಲ್ಲಿ ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ, ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬೋದು, ಅವ್ರು ಎಂಥ ದೊಡ್ಡ ಸಾಧನೆ ಅಂದರೆ ನಮ್ಮ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ಇದನ್ನು ಹೆಂಗೆ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕೂತ್ ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂದರೆ 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗೆ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನುಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದಮೇಲೆ ಅವಾಗ AR ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ದರು. ಅದರದೊಂದು ರಿಪೋರ್ಟನ್ನು ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಫರ್ಮಾನ ಹೊರಡಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂಥ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು. ಆಮೇಲೆ ನೇರ ಪ್ರಸಾರ ಅಲ್ಲಿಂದನೇ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸ್ಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ. ಒಂದು ಮಾಡಿದ ಮೇಲೆ ಹಳತಾಗತ್ತೆ, ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ, ನೆನಪಾಗತ್ತೆ. ಒಂದು ಜೇನಹನಿ ಅಂತ ಕೇವಲ ಒಂದೇ 1 ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡಿದ್ದಿದ್ದು. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನು. ಅಪರ್ಣ ಮತ್ತು ನಾನು 1 ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10ವರೆಗಿದ್ರೆ ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂಥ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿ ಎಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದರೆ, ತಮಗೆಲ್ಲ ಗೊತ್ತಿದೆ, ನಮ್ಮ ವಾಗೀಶ್ ಸರ್ ಇದ್ದಾರೆ ಇಲ್ಲಿ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡೋದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ.
ಆದರೆ ಈ ಬ್ಯಾರಿಯರನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 12 ಪುಸ್ತಕಗಳನ್ನು 1992, 93, 94 3 ವರ್ಷಗಳಲ್ಲಿ 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೀವಿ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿ ಅಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. 1-2 ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು 1 ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿ ಅವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಬಾನುಲಿಯನ್ನು ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದೆ. ಹೀಗೆ ಹೇಳ್ತಾ ಹೋದರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೈವಲಲ್ಲಿ ಇರುವಂಥ ಅಶರೀರವಾಣಿಯ ಧ್ವನಿಗಳೇನದಾವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂಥ ಧ್ವನಿಮುದ್ರಿತವಾದಂಥ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ್ದೆಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿಯವರು ಕಾಯಿನ್ ಮಾಡಿದರು ಅಂತ ಹೇಳ್ತೇವೆ, ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ನಾವು ಅಲ್ಲಿ ಹೋಗಬೇಕು. ನೀವು ಗಮನಿಸಿರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನು ಯೋಚಿಸಿ. ಮನುಷ್ಯನಿಗೆ ಯಾವುದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದರೂ ಒಂದು ಅವಘಡ ಆದಾಗ, ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಾಕತ್ತಾನನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಕೊಂಡ್ರೆ ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ಧರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ. ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ. ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.